ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಬಿಜೆಪಿ ಪಕ್ಷದಿಂದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜನನಾಯಕ ಹಾಗೂ ಕ್ಷೇತ್ರ ಪಾಲಕನೆಂದು ಹೆಸರುವಾಸಿಯಾಗಿರುವ ಕೊರೋನಾ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಜನರಿಗೆ ನಾಡಿ ಮಿಡಿತವಾಗಿ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿರುವ ಜಗದೀಶ್ ಚೌಧರಿ ಇಂದು ಅಧಿಕೃತವಾಗಿ ನೆಲಮಂಗಲ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕ್ಷೇತ್ರದಲ್ಲಿ ಕೆಲಸ ಮುಂದುವರಿಸಲಿದ್ದಾರೆ. ನೆಲಮಂಗಲ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ನೆಲಮಂಗಲದಲ್ಲಿ ಇಲ್ಲಿವರೆಗೆ ಒಂದು ಇನ್ಮೇಲೆ ಒಂದು ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅನ್ಯಾಯ, ನಮ್ಮ ಪಕ್ಷದವರ ಮೇಲೆ ದಬ್ಬಾಳಿಕೆ ಇದ್ಯಾವುದು ನಡೆಯುವುದಿಲ್ಲ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾಗಿ ಮುಂದಿನ ಎಲ್ಲಾ ಚುನಾವಣೆಗಳು ನಮ್ಮದಾಗಿಸಿಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಜಗದೀಶ್ ಚೌಧರಿ ತಿಳಿಸಿದ್ರು. ಇನ್ನು ಒಂದು ವಾರದಲ್ಲಿ ನೆಲಮಂಗಲ ತಾಲೂಕಲ್ಲಿ ಸತತವಾಗಿ ನಾನು ಅಧ್ಯಕ್ಷ ವಾಪಸ್ ಬರೋದಲ್ಲ, ಇನ್ಯಾರೇ ಅಧ್ಯಕ್ಷರು ಕೂಡ ನಡೆಸ್ಕೊಂಡು ಹೋಗುವಂತ ಒಂದು ಕಚೇರಿ ಓಪನ್ ಮಾಡ್ತಾ ಇದೀವಿ. ಆಮೇಲೆ ತಾಲೂಕಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲವು ಯೋಜನೆಗಳ ಬಗ್ಗೆ ರೂಪುರೇಷೆ ಮಾಡ್ತೀವಿ. MLA ಇರ್ತಕ್ಕಂಥ MLA ವಿರುದ್ಧವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮೊನ್ನೆ ನಾವೆಲ್ಲರೂ ಕೂಡ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಎಲ್ಲರೂ ಕೂಡ ಹೋಗಿ ಒಂದು ಲೆಟರ್ ಕೊಟ್ಟು ಅದು ಏನು ಹೇಳಲಿಲ್ಲ MLA ಅಕ್ಕಣ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥ ಎಲ್ಲಾ ವಿಚಾರವನ್ನು ಕೂಡ ಕೂತು ಡಿಸ್ಕಸ್ ಮಾಡಿ ಒಂದು ವಾರ ಟೈಮ್ ಬೇಕು. ಇಡೀ ತಾಲೂಕೆಲ್ಲ ರೌಂಡ್ ಹಾಕಿ ಪ್ರತಿ ಬೂತ್ ಹೋಗಿ ಬಂದ್ಮೇಲೆ ಎಲ್ಲ ಯಾವ ತಾಲೂಕಲ್ಲಿ ಸಮಸ್ಯೆ ಐತೆ, ಇಲ್ಲಿಗೆ ಏನು ಸರ್ಕಾರದ ಕೆಲಸ ಆಗ್ಬೇಕು, ಯಾರಿಗೆ ತಾಲೂಕು ಆಫೀಸಿಂದ ಕೆಲಸ ಆಗ್ತಿಲ್ಲ ಅಂತಕ್ಕಂಥ ಎಲ್ಲ ಮನಗಂಡು ವಿರೋಧ ಪಕ್ಷವಾಗಿ ನಾವೇನು ಅಧಿಕಾರದಲ್ಲಿಲ್ಲ, ವಿರೋಧ ಪಕ್ಷವಾಗಿ ಏನೇನು ಕೆಲಸ ಮಾಡಬೇಕು ಆ MLA ಸರಿ ಕೆಲಸ ಮಾಡಿದ್ರೆ ಅಭಿನಂದನೆ ಸಲ್ಲಿಸ್ತೀವಿ. ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ವಿರೋಧ ಮಾಡ್ತೀವಿ. ಅದು ಎಲ್ಲಕ್ಕಂತ ನೆಸಿಟಿನೇ ಇಲ್ಲ. ಅವ್ರು ಕರೆಕ್ಟ್ ಆಗಿ ಸಮಾಜಕ್ಕೆ ಅನುಗುಣವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗಿ ನಮ್ದೇನು ಅಭ್ಯಂತರ ಇಲ್ಲ. ಜನಗಳಿಗೆ ಏನು ಕೆಲಸ ಕೊಡಬೇಕು ಕೊಡ್ತಾ ಹೋಗ್ಲಿ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ತಲುಪಿಸ್ತಾ ಹೋಗ್ಲಿ. ಅವ್ರು ಮಾಡೋದೆಲ್ಲ ಸರಿ ಅಂತ ಕೂತ್ರುವಂತದ್ದಲ್ಲ. ಅದ್ರ ಇನ್ಮೇಲೆ ಪ್ರತಿಯೊಂದಕ್ಕೂ ಕೂಡ ತಾಲೂಕು ಆಫೀಸ್ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ತೊಂದರೆ ಆದ್ರೆ ಅಕಸ್ಮಾತ್ ಈಗ ಹೆಂಗಾಗತ್ತೆ ಈ ಪರಿಸ್ಥಿತಿ ಅಂತಕ್ಕಂಥದ್ದೆಲ್ಲಾನು ಕೂಡ ಮಂಗಳವಾರ IB ಒಳಗೆ ಮೀಟಿಂಗ್ ಕರಿತಾ ಇದ್ದೀನಿ, ಪ್ರವಾಸ ಮಂದಿರದಲ್ಲಿ ಮೀಟಿಂಗ್ ಕರಿತಾ ಅವತ್ತೆಲ್ಲ ಕೂಡ ಡಿಸ್ಕಸ್ ಮಾಡ್ತೀನಿ. ಇವತ್ತು ನಮ್ಮ ಕಾರ್ಯಕರ್ತರು ಸಿಕ್ಕಾಪಟ್ಟೆ ಅಳಿವು ತೋರಿಸ್ಕೊಂತವ್ರೆ. ನಮ್ಗೆ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾವ್ರೆ. ನಮ್ಗೆ ಸಣ್ಣ ಪುಟ್ಟಕ್ಕೆಲ್ಲ ಏನೋ ಸ್ಟೇಷನ್ಗಳು ಕೂಡ ನಮ್ಗೆ ಕೂತ್ಕೊಂಡು ಮಟ್ಟ ತರ್ತಾರೆ ಅಂತೇಳಿ ಇವೆಲ್ಲ ಸರಿಯಾದ ಮಾಹಿತಿ ಸಿಕ್ಕಿದ್ರೆ ಇನ್ಮೇಲೆ ಇಲ್ಲಿವರೆಗೂ ನಮ್ಮ ಪಕ್ಷ ಗೊತ್ತಿಲ್ಲ ಇತ್ತು. ಬಟ್ ಆದ್ರೆ ಇನ್ಮೇಲೆ ಅಂತ ವ್ಯವಹಾರಗಳು ನಡೆಯಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ. ನಾನು ಒಬ್ಬನೇ ಆದ್ರೂ ಸರಿ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷ ವಿಜಯೇಂದ್ರ ಆಯ್ಕೆ ಮಾಡೋದ್ರಿಂದ ದೇಶ ಆಗ್ತಿರ್ತಕ್ಕಂಥವ್ರು ನಾವು ಇಂಥವ್ಕೆಲ್ಲ ಯಾವುದೇ ಕಾರಣಕ್ಕೆ ಎದುರ್ಕೊಳ್ಳುವಂತ ನೆಸಿಟಿರಲಿಲ್ಲ. ಸ್ಟೇಷನ್ ಮುಂದೆ ಆಗಲಿ ತಾಲೂಕು ಆಫೀಸ್ ಮುಂದೆ ಆಗಲಿ ಯಾರು ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಾರೆ ಅವ್ರ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ಅವ್ರ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ. ನಾನು ಇನ್ನು ಜಿಲ್ಲಾಧ್ಯಕ್ಷನಾಗಂತ ಮಟ್ಟಕ್ಕೆ ಹೋಗಿರ್ಲಿಲ್ಲ. ಕೆಲವು ಲೀಡರ್ಗಳು ಮತ್ತು ಕೆಲವು ಮುಖಂಡಗಳು ಮುಖಾಂತರ ಜಿಲ್ಲಾಧ್ಯಕ್ಷ ಆಯ್ಕೆ ಆಗಂತ ಹೋದೆ. ಬಟ್ ಆದ್ರೆ ನನ್ನ ಸೂಕ್ತವಾದ ಸ್ಥಾನಮಾನ ನನ್ನ ಪಾರ್ಟಿ ಗುರುತಿಸೈತೆ. ನನ್ನ ವ್ಯಕ್ತಿಗತವಾಗಿ ನನಗೆ ಇವತ್ತು ಸ್ಥಾನ ಸಿಗಬೇಕು, ಇಷ್ಟೇ ಸಾಕು. ಇದರಲ್ಲೇ ತೃಪ್ತಿ ಕಂಡಿದ್ದೀನಿ. ವಿಜಯೇಂದ್ರ ಅವ್ರು ಏನ್ ಕೆಲಸ ಮಾಡ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಲ್ಲೂ ಕೂಡ ಅವ್ರ ರೀತಿ ಹೋರಾಟ ಮಾಡಿ ಪಾರ್ಟಿ ಸಂಘಟನೆ ಮಾಡುವಂತ ಶಕ್ತಿ ತುಂಬ್ತೀನಿ. ನಾನು ಯಾವುದೇ ನಾನು ಜಿಲ್ಲಾಧ್ಯಕ್ಷ ಆಗ್ಲಿಲ್ಲ ಅಂತ ಎಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ. ಅದ್ರ ಅವಶ್ಯಕತೆ ಕೂಡ ನನಗೆ ಇರಲಿಲ್ಲ. ನಾನು ತಾಲೂಕು ಅಧ್ಯಕ್ಷ ಬಗ್ಗೆ ಆಸೆ ಇಟ್ಕೊಂಡಿದ್ದೆ. ಅದು ಪ್ರೇರಿತವಾಗಿ ಒಂದು ಸಂತೋಷ ಏನಪ್ಪಾ ಅಂದ್ರೆ ಯಾರು ಕೂಡ ನಾನು ವಿರೋಧ ಮಾಡಲಿಲ್ಲ. ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿ ಮುಖಂಡಗಳು ಕೂಡ ನೀನೇ ಆಗ್ಬೇಕು ಅಂತ ಮಾಡಲ್ಲ. ಅದಕ್ಕೆ ಯಾವುದೇ ರೀತಿಯಾದ ಸಾಲದು ಅಂತಕ್ಕಂಥ ಮತ್ತನ್ನ ಹೇಳಿಕೆ ಬಯಸ್ತೀನಿ. ಇಡೀ ದೇಶದಲ್ಲಿ ಮೋದಿಗೆ ಇದರಲ್ಲಿ ಬಿಜೆಪಿಗೆ ಅದರದೇ ಆದಂತ ವರ್ಚಸ್ಸು ಮತ್ತೆ ವೃದ್ಧಿ ಆಗಿದೆ. ಇದನ್ನ ಯಾವ ರೀತಿ ಬಳಸ್ಕೊಂತೀರಾ, ಎನ್ಕೇಶ್ ಮಾಡ್ಕೊಂತೀರಾ? ಇಲ್ಲಿ ಯಾರೇ ಇದ್ರೂ ಕೂಡ ಅಸೆಂಬ್ಲಿ ಚುನಾವಣೆನೇ ಬೇರೆ, ಲೋಕಸಭಾ ಚುನಾವಣೆ ಬೇರೆ. ಮೋದಿ ಅಂತಿಮಗೆ 40% ರೇಜ್ ಆಗಿದೆ, ಅವೆಲ್ಲ ಪಾಸ್ ಆಗಿದೀವಿ, ಅದ್ರಾಗೇನು ಕನ್ಸಿಡರ್ ಇಲ್ಲ. ಬಟ್ ಅಷ್ಟು ಕೊಟ್ಟರು ದೇಶದ ಹಿತದೃಷ್ಟಿಯಿಂದ ಇನ್ನೂ 60% ಓಟನ್ನ ಕಾಂಗ್ರೆಸ್ ಕೊಡ್ತಾ ಇರತಕ್ಕಂಥ ಸುಳ್ಳು ಗ್ಯಾರಂಟಿಗಳಿಗೆ ಜನಗಳು ಬೆಳಗಾರೆ. ಅದನ್ನ ಮೋದಿ ಅವ್ರು ಏನ್ ಮಾಡ್ತಾರೆ, ಮೋದಿ ಸತ್ಯ ಅನ್ನತಕ್ಕಂಥ ತೋರ್ಸ್ಕೊಡ್ಬೇಕು. ಯಾರು ಕಾಂಗ್ರೆಸ್ ಅವರು ಏನೋ ಕೊಡ್ತಾರೆ ಅಂತ ಆಸೆಗೋಸ್ಕರ ಜನ ಮುಳ್ಳಾಗೋದನ್ನ ನಾವು ಹೋಗಲಾಡಿಸಿ ಮೋದಿ ಅವ್ರ ಕಾರ್ಯಕ್ರಮ ಏನು ದೇಶಕ್ಕೋಸ್ಕರ ಮೋದಿ ಹಾಕ್ಬೇಕು. ಮೋದಿನ ಪಾಸ್ ಆಗಿದ್ದೀವಿ ಅದ ಯಾವುದೇ ಕೂಡ ಇಲ್ಲ, ನಾವು ಪಾಸ್ ಆಗಿದ್ದೀವಿ ಆಲ್ರೆಡಿ. ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದ್ರಿಂದ ಯಾರು ಕೂಡ ತಪ್ಪಿಸಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಹೊರದೇಶದವರಿಗೆ ಮೆಸೇಜ್ ಕೊಡ್ಬೇಕಾದ್ರೆ, ಬೇರೆ ಕಡೆ ಮೆಸೇಜ್ ಕೊಡ್ಬೇಕಾದ್ರೆ ನಮ್ಮ ದೇಶದಲ್ಲಿ 79%, 80% ಎಲ್ಲ ಕೂಡ ಮೋದಿ ಅವರು ಅಂತಕ್ಕಂಥ ತೋರ್ಪಡಿಸೋಕ್ಕೋಸ್ಕರ ಈ ಕೆಲವು ಆಚಾರ ವಿಚಾರಗಳನ್ನ ಎತ್ಕೊಡ್ಬೇಕಾಗ್ತದೆ. ನಿಮ್ಗೆ ಗೊತ್ತು ಕಾಂಗ್ರೆಸ್ ವರ್ಷಕ್ಕೆ ಏನೇನು ನಡೀತಿಲ್ಲ ಅಂತಕ್ಕಂಥದ್ದು. ನಾವೇನು ಕಾಸು ಕೊಡ್ಲಿಲ್ಲ ಕೂಡ ಬರೀ ಪಾಂಪ್ಲೆಟ್ ಕೊಟ್ಟಿದ್ಕೆ ಬಿಜೆಪಿ ಹೆಸರು ಮೇಲೆ 30,000 ಓಟ್ ಹಾಕಿದ್ರು. ನಾವು ₹1 ಕಾಸು ಕೊಡ್ಲಿಲ್ಲ, ಯಾರು ಕುಕ್ಕರ್ ಕೊಡ್ಲಿಲ್ಲ, ಏನು ಸುಳ್ಳು ಆಶ್ವಾಸನೆ ಕೊಡ್ಲಿಲ್ಲ, ಯಾವ ಗ್ಯಾರಂಟಿ ಕೊಡ್ಲಿಲ್ಲ. 30,000 ಓಟು 100ಕ್ಕೆ 30,000 ಪಾಸ್ ಆಗೋ ರೀತಿ ಅದು. ಬಟ್ ನಾವ್ ಯಾರು ಎನ್ಕರೇಜ್ ಮಾಡ್ಲಿಲ್ಲ, ಏನು ಕೊಡಲ್ಲ. ಆದ್ರೂ 30,000 ಓಟ್ ಹಾಕಿದ್ರೆ ನಮ್ಮ ತಾಲೂಕಲ್ಲಿ ಕಾರ್ಯಕರ್ತರು ಯಾವ ರೀತಿ ಬಂದೋಬಸ್ತ್ ಇದೀವಿ ಅಂತಕ್ಕಂಥದ್ದು ಹೇಳ್ಬೇಕಾಗ್ತದೆ. ಎಲ್ಲ ಒಂದ್ ಕಡೆ ವಿಧಾನಸಭೆ ಅಧಿವೇಶನ ನಡಿಬೇಕಾದ್ರೆ ವಿಧಾನಸಭೆ ಒಳಗಡೆ ಜಿಂದಾಬಾದ್ ಅಂತ ಕಾಂಗ್ರೆಸ್ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕಾಗಿತ್ತು. ಬಟ್ ನಮ್ಮ ತಾಲೂಕು ಅಧ್ಯಕ್ಷರು ಗೊಂದಲದಲ್ಲಿ ಕೆಲ ಕಮಿಟಿ ಒಳಗೆ ಇದು ಮಾಡ್ದ. ಇವತ್ತನ್ನೇ ಅವ್ರಿಗೆ ಎಷ್ಟು ಮಟ್ಟಿಗೆ ಇರ್ಬೇಕು, ಯಾವ ನೈತಿಕತೆ ಇರಬೇಕು, ಎಂತ ದೇಶದ್ರೋಹಿಗಳು ಅಂತಂದ್ರೆ ಅವರಲ್ಲಿ ಕಾನೂನಲ್ಲಿ ಅರೆಸ್ಟ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಹೊರಗಡೆ ಬರೋಂತ ಕಾನೂನೇ ಇರಬಾರ್ದು. ನಮ್ಮ ದೇಶದಲ್ಲಿ ಅಲ್ಲ ತಿಂದು ನಮ್ಮ ದೇಶದಲ್ಲಿ ನೀರು ಕುಡಿದು
ನಮ್ದೇ ಸರ್ ಗಾಳಿ ಎಲ್ಲ ಪ್ರತಿಯೊಂದು ಸಂವಿಧಾನಕ್ಕೂ ನಮ್ದೇ ಸರ್ ಪಡೆದು ಒಂದು ಆಯ್ಕೆಂತಿನ ಕೆಲಸಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಮೀಡಿಯಾದಲ್ಲಿ ಬರ್ಬೇಕು ಅನ್ನೋ ಕೆಟ್ಟ ಉದ್ದೇಶಕ್ಕೋಸ್ಕರ ನಾವು ಕಾಂಗ್ರೆಸ್ ಎಲ್ಲರೂ ಕೂಡ ಒಂದು ಸಮುದಾಯ ಒಂದ್ ಕಡೆ ತೋರ್ಸ್ಕೊಳ್ಳೋಕೋಸ್ಕರ ಕೆಲಸ ಮಾಡ್ತಾರೆ ಅಂತಂದ್ರೆ ನಮ್ಮ ಸರ್ಕಾರ ಯಾವ್ದೇ ಸರ್ಕಾರ ಇರಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾರ್ಯಾದ್ರು ಕೂಡ ಕಾಂಗ್ರೆಸ್ ಐತೆ ಅವ್ರಿಗೆ ನೈತಿಕತೆ ಅನ್ನೋದು ಇದ್ರೆ ದೇಶದ ಮೇಲೆ ಅಭಿಮಾನ ಅಂತಕ್ಕಂಥ ಇದ್ರೆ ಅವ್ನು ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಅಂತ ಸುಳ್ಳು ಜಗಳಾಕ್ಬೇಕು ಅಂದ್ರೆ ಅವ್ನು ಜೈಲಿಂದ ಹೊರಗಡೆ ಬರೋಂತ ಪ್ರಯತ್ನ ಮಾಡಲೇಬಾರ್ದು. ಹಂಗ್ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ದಿವಸ ಗಲ್ಲಿಗಲ್ಲಿಲೆಲ್ಲ ಪಾಕಿಸ್ತಾನಕ್ಕೆ ಜೈಲು ಅಂತ ಹೆಸರು ಕೂಗ್ತಾರೆ. ತಾಲೂಕು ಅಧ್ಯಕ್ಷರಾಗಿ ಮೊದಲೇ ಕೆಲಸ ಏನು ಯಾರ ಒಂದು ಇದರಿಂದ ಸಹಕಾರ ಇಲ್ಲ ಇವತ್ತು ಅಧ್ಯಕ್ಷರಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೆಗಡೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಹೇಳಿ ಎಲ್ಲಾ ರಾಜ್ಯ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾವ್ರೆ. ಇವತ್ತು ನಮ್ಮ ತಾಲೂಕಲ್ಲೂ ಕೂಡ ಒಬ್ಬ ಯುವಕನಿಗೆ ತಾಲೂಕಾಧ್ಯಕ್ಷರು ಕೊಟ್ಟು ಭಾರತೀಯ ಜನತಾ ಪಾರ್ಟಿನ ಸಂಘಟನೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಟು ನಾವು ಕೊಟ್ಟವ್ರೆ. ನಾನು ಇವತ್ತು ತಾಲೂಕಾಧ್ಯಕ್ಷ ಆಯ್ಕೆ ಮಾಡಿದಂತ ರಾಜ್ಯಾಧ್ಯಕ್ಷರಿಗೆ ನಮ್ಮ ವಿಶ್ವನಾಥ್ ಅವ್ರಿಗೆ, ಮುರಸ್ವಾಮಿ ಅವ್ರಿಗೆ, ಮತ್ತೆ ನಮ್ಮ ಪ್ರೀತಮ್ ಗೌಡ್ರಿಗೆ, ನಂದೀಶ್ ರೆಡ್ಡಿ ಅವ್ರಿಗೆ, NTB ಅವ್ರಿಗೆ, ಸುಧಾಕರ್ ಅವ್ರಿಗೆ, ಮುನ್ರಾಜ್ ಅವ್ರಿಗೆ, ನಮ್ಮ ತಾಲೂಕಲ್ಲಿ ಡಿಫರೆಂಟ್ MLA ಆದಂತ ಸಪ್ತಗಿರಿ ಅವ್ರಿಗೆ ಮತ್ತೆ ನಾಗರಾಜ್ ಅವ್ರಿಗೆ, ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಅವ್ರಿಗೆ ಅವರ ಆದೇಶದ ಮೇಲೆ ಆಗಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಅಭಿನಂದಿಸೋ ಜೊತೆಲಿ ನಮ್ಮ ತಾಲೂಕಿನ ಎಲ್ಲಾ ಕಾರ್ಯಕರ್ತರು ಕೂಡ ಉನ್ನತವಾಗಿ ಯಾರು ಗೊಂದಲ ಮಾಡೋದು ಬೇಡ. ಜಗದೀಶ್ ಅವರಿಗೆ ತಾಲೂಕಾಧ್ಯಕ್ಷ ಮಾಡಬೇಕು, ಭಾರತೀಯ ಜನತಾ ಪಾರ್ಟಿನ ಬಂದೋಬಸ್ತ್ ಮಾಡ್ಬೇಕು, ಇಲ್ಲಿ ಸಂಘಟನೆ ಮಾಡಬೇಕು, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ MLA ಮಾಡ್ತಕ್ಕಂಥ ವ್ಯವಹಾರಗಳ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ದಯವಿಟ್ಟು ಅವಶ್ಯಕತೆ ಇತ್ತು ಅಂತೇಳಿ ಇರ್ತಕ್ಕಂಥ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರು ಕೂಡ ಯಾವುದೇ ಗೊಂದಲ ಇಲ್ಲದೆ ಏನು ಕಾಂಟ್ರವರ್ಸಿ ಮಾಡ್ತಾರೆ ಆಯ್ಕೆ ಮಾಡೋದ್ರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರು ಕೂಡ ನನ್ನ ಶ್ರೇಷ್ಠ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಾರು ಗೊಂದಲ ಮಾಡಲಿಲ್ಲ, ಅವರೆಲ್ಲರೂ ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ನನ್ನ ತಾಲೂಕಾಧ್ಯಕ್ಷರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ JDS ಮತ್ತೆ ಬಿಜೆಪಿ ಎರಡು ಒಂದಾಗಿರೋದ್ರಿಂದ 1 ಲಕ್ಷ ಲೀಡ್ ಕೊಡಬೇಕು ಅಂತ ಹೇಳಿ ಕೂಡ ಚಾಲೆಂಜ್ ಮಾಡಿದೀವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಗೆಲ್ಲೋದು ಕೂಡ ಸಂಶಯ ಇಲ್ಲ, ಗೆಲ್ಲಿಸ್ತೀವಿ. ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಓಟ್ ಕೊಡೋದು ನೆಲಮಂಗಲ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಕೊಡೋದ್ರ ಮುಖಾಂತರ ಈ ತಾಲೂಕಲ್ಲಿ ಬಿಜೆಪಿ ಯಾವ ರೀತಿ ಗಟ್ಟಿಯಾಗೈತೆ ಅಂತಕ್ಕಂಥ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಇದು ನಾನು ಅಧ್ಯಕ್ಷ ಮೇಲೆ ಬರ್ತಾ ಇರ್ತಕ್ಕಂಥ ಮೊದಲೇ ಚುನಾವಣೆ. ನಾನು ಜನಗಳು ನನ್ನ ಮೇಲೆ ನಂಬಿಕೆ ಇಡ್ತಾರೆ, ನಾನು ಜನಗಳು ಯಾರು ಸ್ಪಂದಿಸ್ತೀನಿ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡ್ತಕ್ಕಂಥ ಒಂದು ವೇದಿಕೆ ಇದು. ಆ ಕಾರಣ ಪ್ರತಿ ನಾವು ಮಂಗಳವಾರ ತಪ್ಪು ಬುಧವಾರ ಎಲ್ಲ ಮಾಧ್ಯಮ ಮಿತ್ರರ ಸಹಿತ ನೆಲಮಂಗಲ IBL ಪತ್ರಿಕಾಗೋಷ್ಠಿ ನಡೆಸಿ ಅದ್ರ ಬೆಳಗ್ಗೆನೇ ಪ್ರತಿ ಬೂತ್ಗೂ ಕೂಡ ಹೋಗುವಂತ ಕಾರ್ಯಕ್ರಮ ಇಟ್ಕೊಂತೀರಿ. ತಾಲೂಕಲ್ಲಿರ್ತಕ್ಕಂಥ 274 ಬೂತ್ಗೂ ಹೋಗಿ ಅಲ್ಲಿ ನಮ್ಮ ಕಾರ್ಯಕರ್ತರು ಯಾವ ರೀತಿ ಅವ್ರ ಸಮಸ್ಯೆಗಳೇನು, ಯಾಕೆ ನಮ್ಮ ಪಾರ್ಟಿ ಸ್ಟಾಂಡ್ ಆಗ್ತಾ ಇಲ್ಲ, ಅಲ್ಲಿ ಇರ್ತಕ್ಕಂಥ ಆಗುವಗಳು ಅಂತಕ್ಕಂಥ ತಿಳಿಯುವಂತ ಪ್ರಯತ್ನ ಮಾಡ್ತೀನಿ. ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳ ಜೊತೆಗೂಡಿ ಎಲ್ಲ ಬಿಜೆಪಿ ಮುಖಂಡರುಗಳ ಜೊತೆಗೂಡಿ ಪ್ರತಿ ಬೂತ್ಗೂ ಕೂಡ ಹೋಗಿ ಅಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿನ ಮುಂದೆ ಬರ್ತಕ್ಕಂಥ ಎಲ್ಲಾ ಚುನಾವಣೆಯಲ್ಲೂ ಕೂಡ JDS ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಯಾರೇ ನಿಂತರೂ ಕೂಡ ಗೆಲ್ಲಂತ ಪ್ರಯತ್ನ ಮಾಡಂತ ಕೊಡ್ತೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವತ್ತೂ ಕೂಡ ನಮ್ಮ ಹೋಬಳಿಗೆ ತಾಲೂಕಾಧ್ಯಕ್ಷ ಮಟ್ಟ ಸಿಕ್ಕಿರಲಿಲ್ಲ. ಇವತ್ತು ಅದ್ಭುತವಾಗಿ ನಮ್ಮ ಹೋಬಳಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ನನ್ನ ಅದ್ದೂರಿ ಸ್ವಾಗತ ಮಾಡೋದ್ರಿಂದ ಈ ಒಂದು ಕ್ಷಣ ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ಆ ಕಾರಣ ಇವತ್ತು ಯಾರ ರೀತಿಯೆಲ್ಲ ಕಾರಣಕರ್ತರಾದ್ರು ಎಲ್ಲರೂ ಕೂಡ ಸ್ನೇಹಿತರೆ, ಮಹೇಶ್ ಆಗಿರ್ಬೋದು, ಮಧು ಆಗಿರ್ಬೋದು, ಎಂಟೈರ್ ಟೀಮ್ ಅವರೆಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಸಿಕ್ಕಬೇಕು. ಇಲ್ಲಿವರೆಗೂ ಕೂಡ ಬರೀ ಹೋಗ್ಲಿ ಕೆಲಸ ಮಾಡ್ತಾ ಇದ್ದೆ. ಪಕ್ಷ ನನಗೆ ಜಾಸ್ತಿ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಇಡೀ ತಾಲೂಕಲ್ಲ ಓಡಾಡ್ಬೇಕಾಗ್ತದೆ. ಆ ಕಾರಣ ನಮ್ಮ ಒಬ್ಬಳು ಏನು ಪ್ರೀತಿ ತೋರಿಸ್ತಾ ಇದ್ರೆ ಆ ಪ್ರೀತಿನ ಮುಂದಿನ ತೋರಿಸ್ಲಿ ಅಂತಕ್ಕಂಥ ನನ್ನ ಬಯಕೆ. ನಾನೇನು ಇವಾಗ ಸರ್ಕಾರ ಎಲ್ಲ ಏನಿಲ್ಲ, ಇಂಥ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಪಟ್ಟ ವಹಿಸ್ಕೊಂಡಿದ್ದೀನಿ. ನೋಡೋಣ, ಇಲ್ಲಿನ ವ್ಯವಸ್ಥಿತ ಅನುಗುಣವಾಗಿ ಒಂದೊಂದು ಸತ್ಯ ಪ್ರತಿ ಬೂತ್ಗೂ ಹೋಗಿ ನಮ್ಮ ಭಾರತೀಯ ಜನತಾ ಪಾರ್ಟಿನ ಸಂಘಟನೆ ಮಾಡಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ, ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತಿ, ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆಲ್ಲಂತ ಶ್ರಮನ ಖಂಡಿತವೂ ಕೂಡ ನಾನು ಹಾಕ್ತೀನಿ.